ಜಾಳಿಗೆ ಟಪ್ಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋ ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ. ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ ಏನು 4th ಸ್ಟೇಜ್ನಾಗ ಅದ. ಅವರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ. ಇದು ಆಗಣ ಪಾಪ ನಾ ಬ್ಯಾಡ್ರಿ, ನೀವು ಅಲ್ಲೇ ಕೂತು ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಆ ಸಾರ್ವಜನಿಕರಿಗೆ, ಅವರು ಅಮಾಯಕರೇ, ಹೆಣ್ಮಕ್ಳೇನು ಕೊಟ್ಟಾರಲ್ಲ. ಹಿಂದೆ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದೆ ಯಾರದಾರ ನಮಗೂ ಗೊತ್ತಿರ್ಲಿಲ್ಲ. ನಾನೇ ಒಂದು ಏನು ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದೆ ಯಾರದಾರು ಹೊರಗೆ ಬರ್ತಾರ. ನಾನು ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತು ಅದು ಬಿಡ್ರಿ, ಇನ್ನು ಎಷ್ಟೋ ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದಲು MLAಗಳಿಗೆ ಅದು ಗೊತ್ತಾಗ್ತದೆ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತೊಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗೆ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಅರೆಸ್ಟ್ ಆದ್ರು, ಕೆಲವೊಂದು ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೋಲ್ಹಾಪುರಕ್ಕೆ ಹೋದ. ಅಲ್ಲಿದ್ದು ಇನ್ನು ಹಿಡ್ಕೊಂಬಂದ್ರೆ ಬಿಡ್ರಿ. ಆದ್ರೆ ಎಷ್ಟೊಂದು ಜನ ಹಿಂದೂಗಳು ಇವನು ಬೆನ್ನ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ಕೆ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ. ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ.